Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೆಡ್ ಕಾರ್ನರ್ ಆಯಿತು. ಇದೀಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಮನವಿ ಮಾಡಿದೆ ಈಗ ಎಸ್ಐಟಿ. ಸಿಬಿಐ ಅಧಿಕಾರಿಗಳಿಗೆ ಇಂಟರ್ಪೋಲ್ ಮೂಲಕ ಮನವಿಯನ್ನ ಕೂಡ ಮಾಡುವಂತೆ ಹೇಳಿದೆ. ಬ್ಲೂ ಕಾರ್ನರ್ ನೋಟಿಸ್ಗೆ ಈಗ ಮನವಿ ಮಾಡಿದೆ ಎಸ್ಐಟಿ. ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಪ್ರಜ್ವಲ್ ರೇವಣ್ಣ ಲೊಕೇಶನ್, ಆತನ ಆಕ್ಟಿವಿಟಿಗಳು ಅದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಮಾಹಿತಿಯನ್ನ ನೀಡೋದಕ್ಕೆ ಈಗ ಮನವಿಯನ್ನ ಮಾಡಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ನೋಟಿಸ್ಗಳನ್ನ ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ಒಂದು ವಿಚಾರಣೆಗೂ ಹಾಜರಾಗಿಲ್ಲ. ಸೊ ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಿ ಆತನನ್ನ ಕರೆತರುವಂಥದ್ದು, ಜೊತೆಗೆ ಆತ ಎಲ್ಲಿದ್ದಾನೆ, ಆತನ ಚಲನವಲನಗಳು ಏನು ಅನ್ನುವಂಥದ್ರ ಬಗ್ಗೆ ನಿಗಾ ಇಡೋದಕ್ಕೆ ಸಿಬಿಐ ಮೂಲಕ ಇಂಟರ್ಪೋಲ್ಗೆ ಮನವಿ ಮಾಡೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಸಿಬಿಐ ಅಧಿಕಾರಿಗಳಿಗೆ ಇಂಟರ್ಪೋಲ್ ಮೂಲಕ ಮನವಿ ಮಾಡಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದರು. ಲುಕ್ಔಟ್ ನೋಟಿಸನ್ನು ಜಾರಿಗೊಳಿಸಿದ್ದೀವಿ, ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. ಏರ್ಪೋರ್ಟ್ ಆಗಿರಲಿ, ಬಂದರುಗಳಾಗಿರಲಿ, ಅಥವಾ ಎಲ್ಲೆಲ್ಲಿ ವಿದೇಶದಿಂದ ಆತ ವಾಪಸ್ ಬರಬಹುದು, ಬೆಂಗಳೂರನ್ನ ಪ್ರವೇಶ ಮಾಡಬಹುದು, ಭಾರತವನ್ನು ಪ್ರವೇಶ ಮಾಡಬಹುದು, ಅಲ್ಲೆಲ್ಲ ಕಡೆನೂ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಗೃಹ ಸಚಿವರು ಕೂಡ ಹೇಳಿದರು. ಸೊ ಲುಕ್ಔಟ್ ನೋಟಿಸ್ ಆದ ನಂತರ ಈಗ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಯಾವ ದೇಶದಲ್ಲಿ ಆತ ಹೋಗಿ ಅಡಗಿಕೊಳ್ತಿರ್ತಾನೋ ಆ ದೇಶದವರಿಗೆ ಮೊದಲು ಮಾಹಿತಿಯನ್ನು ರವಾನೆ ಮಾಡೋದು. ಈತ ಹೀಗೆ ನಮ್ಮ ದೇಶದಿಂದ ಒಂದು ಕ್ರೈಮ್ ಮಾಡಿ ಬಂದಿದ್ದಾನೆ, ಆತನ ಬಗ್ಗೆ ಮಾಹಿತಿಯನ್ನು ನೀಡಬೇಕು, ಆತನ ಚಲನವಲನಗಳೇನು, ಆತ ಏನು ಮಾಡ್ತಿದ್ದಾನೆ ಅಲ್ಲಿ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ನೀಡಿ ಅನ್ನುವಂಥದ್ರ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಈಗ ಚಿಂತನೆಯನ್ನು ನಡೆಸಿದ್ದಾರೆ. ಸೊ ಈಗ ಅದನ್ನ ಇಂಟರ್ಪೋಲ್ ಆಫೀಸರ್ಸ್ ನೀಡಬೇಕಾಗುತ್ತೆ, ಇಂಟರ್ಪೋಲ್ ಕಚೇರಿಯಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಇಂಟರ್ಪೋಲ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಿಬಿಐ ಅಧಿಕಾರಿಗಳ ಒಂದು ಮೊರೆ ಹೋಗಿದ್ದಾರೆ. ಯಾಕಂದ್ರೆ ಸಿಬಿಐ ಥ್ರೂ ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲ್ನಲ್ಲಿ ಒಂದು ಮನವಿಯನ್ನ ಮಾಡಿ ಇಂಟರ್ಪೋಲ್ನವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಬಹುದಾಗುತ್ತೆ. ಯಾವ ದೇಶದಲ್ಲಿ ಪ್ರಜ್ವಲ್ ಅಡಗಿಕೊಳ್ತಿದ್ದಾರೋ ಅಲ್ಲಿಗೆ ಮೊದಲು ಮಾಹಿತಿಯನ್ನ ನೀಡಿ, ಈ ತರ ಭಾರತದಲ್ಲಿ ಒಂದು ಕೃತ್ಯವನ್ನ ಎಸಗಿ ಈತ ಬಂದು ನಿಮ್ಮ ದೇಶದಲ್ಲಿ ಅಡಗಿಕೊಳ್ತಿದ್ದಾನೆ, ಈತನ ಬಗ್ಗೆ ಎಲ್ಲ ಮಾಹಿತಿಯನ್ನ ನಮಗೆ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಕೇಳುವಂತ ಸಾಧ್ಯತೆಗಳಿವೆ. ಇದೊಂಥರ ಎನ್ಕ್ವೈರಿ ನೋಟಿಸ್ ಆಗುತ್ತೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ. ಸೊ ಮೊದಲು ಆತನ ಅರೆಸ್ಟ್ ಮಾಡುವಂಥದ್ದೇನಿರೋದಿಲ್ಲ, ಇದರಲ್ಲಿ ಏನಿದ್ರು ಕೂಡ ಆತ ಎಲ್ಲಿದ್ದಾನೆ ಅಂತ ಹೇಳಿ ಲೊಕೇಟ್ ಮಾಡುವಂಥದ್ದು, ಆತನ ಐಡೆಂಟಿಫೈ ಮಾಡೋದು, ಜೊತೆಗೆ ಆತ ಏನೇನು ಮಾಡ್ತಾ ಇದ್ದಾನೆ, ಅಲ್ಲಿ ಚಲನವಲನ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಸಹಕಾರಿಯಾಗತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಈಗ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿರುವಂತದ್ದು. ಸೊ ಬ್ಲೂ ಕಾರ್ನರ್ ನೋಟಿಸ್ ನೀಡಿದಾಗ ಎಸ್ಐಟಿ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿ ಸಿಗಬಹುದು, ಸೊ ಇದರಿಂದ ಏನ್ ಯೂಸ್ ಆಗಬಹುದು ಅಂತ ಅನ್ಸುತ್ತೆ, ಏನಿದೆ ಮಾಹಿತಿ? ರೆಹಮಾನ್, ಇದೀಗ ಪ್ರಜ್ವಲ್ ರೇವಣ್ಣ ರಾಷ್ಟ್ರವನ್ನ ಬಿಟ್ಟು ವಿದೇಶಕ್ಕೆ ತೆರಳಿರೋ ಕಾರಣಕ್ಕೋಸ್ಕರ ಒಂದಷ್ಟು ಪ್ರೊಸೀಜರ್ಗಳನ್ನ ಅನಿವಾರ್ಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ರಾಜ್ಯದಲ್ಲಿ ಇದ್ದಾಗ ಆತನ ಪತ್ತೆ ಹಚ್ಚೋದೇ ಬೇರೆ, ಬೇರೆ ಬೇರೆ ದೇಶಗಳಿಗೆ ಹೋದಾಗ ಆತನ ಪತ್ತೆ ಹಚ್ಚೋದೇ ಬೇರೆ. ಸದ್ಯಕ್ಕೆ ಆತನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ರದ್ದು ಆಗದೇ ಇರುವಂತಹ ಕಾರಣಕ್ಕೋಸ್ಕರ ಸುಮಾರು 13 ದೇಶಗಳಿಗೆ ಆತ ಪ್ರಯಾಣ ಬೆಳೆಸುವಂತಹ ಒಂದಷ್ಟು ಇಮ್ಯುನಿಟಿಗಳಿರ್ತವೆ. ಈ ಕಾರಣಕ್ಕೋಸ್ಕರ ಯಾವ ಯಾವ ದೇಶಗಳಿಗೆ ತೆರಳಿರಬಹುದು ಅನ್ನೋ ಬಗ್ಗೆ ಇದೀಗ ಪತ್ತೆ ಹಚ್ಚುವಂತಹ ಅನಿವಾರ್ಯತೆ ಎದುರಾಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿರೋ ಕಾರಣಕ್ಕೋಸ್ಕರ ಇದೀಗ
ಇದೀಗ SIT ಅಧಿಕಾರಿಗಳು ಇದನ್ನ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಅಂದ್ರೆ ಅವರು ನೇರವಾಗಿ SIT ಅಧಿಕಾರಿಗಳು CID ಮೂಲಕ CBIಗೆ ಮನವಿ ಮಾಡಿಕೊಡ್ತಾರೆ. CBI ನ ಅಧಿಕಾರಿಗಳು ಇಂಟರ್ಪೋಲ್ ನ ಸಂಪರ್ಕ ಮಾಡಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೆ ಆದ್ರೆ ಆತ ಎಲ್ಲಿದ್ದಾನೆ ಮತ್ತು ಆತನ ಲೊಕೇಶನ್ ಏನು, ಚಲನವಲನಗಳೇನು, ಸದ್ಯದ ಆಕ್ಟಿವಿಟೀಸ್ ಏನು, ಯಾವ ದೇಶದಲ್ಲಿದ್ದಾನೆ ಅನ್ನುವಂತ ಸಂಪೂರ್ಣವಂತ ಎಲ್ಲ ವಿವರಗಳು ಕೂಡ SITಗೆ ಸಿಗುತ್ತೆ. ಆ ಮೂಲಕ ಎಲ್ಲೋ ಒಂದ್ ಕಡೆ ಆತನ ಪತ್ತೆ ಹಚ್ಚಿ ರಾಷ್ಟ್ರಕ್ಕೆ ಕರೆತರುವ ಬಗ್ಗೆ ಒಂದಷ್ಟು ಕ್ರಮಗಳನ್ನ ಜರುಗಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಲುಕ್ಔಟ್ ನೋಟಿಸಿನ ಬಳಿಕವೂ ಕೂಡ 41A ನೋಟಿಸ್ ಅನ್ನ ಕೊಟ್ಟರು ಕೂಡ, 2 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಪ್ರಜ್ವಲ್ ರೇವಣ್ಣ ಆಗ್ಲಿ ಇದುವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ. 24 ಗಂಟೆಗಳ ಗಡುವು ಮುಗಿತಾ ಇದ್ರೂ ಕೂಡ ವಿಚಾರಣೆಗೆ ಹಾಜರಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ನಿಂದಲೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂತಹ ಯಾವುದೇ ರೀತಿಯ ಮಾಹಿತಿಗಳು ಬೇರೆ ಬೇರೆ ದೇಶಗಳ ಏರ್ಪೋರ್ಟ್ ನಿಂದಲೂ ಕೂಡ ಲಭ್ಯ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲು ಜರ್ಮನಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಜರ್ಮನಿಯಿಂದ ದುಬೈಗೆ ಪ್ರಯಾಣ ಮಾಡಿರಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಸದ್ಯ ಪಾಸ್ಪೋರ್ಟ್ ರದ್ದಾಗಿದ್ರೆ ಆ ವಿಚಾರ ಬೇರೆ ಆಗ್ತಿತ್ತು. ಸದ್ಯಕ್ಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ರದ್ದಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ SIT ಅಧಿಕಾರಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದೀಗ CBI ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ. CBI ಅಧಿಕಾರಿಗಳು ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಎಲ್ಲಾ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಲಾಗಿದೆ. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಸನ್ನ. ಸೊ ಒಟ್ಟಿನಲ್ಲಿ ಇದೊಂದು ಪ್ರೊಸೀಜರ್. ಸೊ ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಒಂದ್ ಕಡೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸಿದ್ರು, ಅದಾದ ನಂತರ ಇರುವಂತಹ ಪ್ರೊಸೀಜರ್ ಬ್ಲೂ ಕಾರ್ನರ್ ನೋಟಿಸ್. ಸಹಜವಾಗಿ ಆಗ್ಲೇ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಈತ ಎಲ್ಲಿ ಯಾವ ದೇಶದಲ್ಲಿ ಅಡಗಿ ಕುಳಿತಿದ್ದಾನೆ ಅನ್ನುವಂಥದ್ರ ಬಗ್ಗೆ ಡೌಟ್ಸ್ ಇರುತ್ತೋ ಆ ದೇಶಕ್ಕೆ ಒಂದು ಮನವಿಯನ್ನ ಸಲ್ಲಿಸುವಂಥದ್ದು. ಈ ತರದ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಒಂದು ಕ್ರೈಮ್ ಅನ್ನ ಮಾಡಿ ನಿಮ್ಮ ದೇಶದಲ್ಲಿ ಬಂದು ಅಡಗಿ ಕುಳಿತಿದ್ದಾನೆ, ಈತನ ಚಲನವಲನಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮನವಿಯನ್ನ ಸಲ್ಲಿಸುವಂಥದ್ದು. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ರೆ ಆಗ ನಮ್ಮ ಭಾರತದ ಜೊತೆಗೆ ಸ್ನೇಹ ಸಂಬಂಧದಲ್ಲಿರುವಂತಹ ಯಾವುದೇ ರಾಷ್ಟ್ರ ಆದ್ರೂ ಕೂಡ ಈತ ಅಲ್ಲಿ ಇದ್ರೆ, ತಮ್ಮ ದೇಶದಲ್ಲಿದ್ರೆ ಈತ ಏನು ಮಾಡ್ತಾ ಇದ್ದಾನೆ, ಎಲ್ಲಿ ಅಡಗಿ ಕುಳಿತಿದ್ದಾನೆ, ಈತನ ಚಲನವಲನ ಏನು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಅದಾದ ನಂತರದ ಪ್ರೊಸೀಜರ್ ರೆಡ್ ಕಾರ್ನರ್ ನೋಟಿಸ್. ಅಕಸ್ಮಾತ್ ಬ್ಲೂ ಕಾರ್ನರ್ ನೋಟಿಸ್ ನಲ್ಲಿ ಈತ ಒಂದು ದೇಶದಲ್ಲಿ ಅಡಗಿ ಕುಳಿತಿದ್ದಾನೆ ಅಂತ ಹೇಳಿ ಗೊತ್ತಾದ ನಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಬಹುದು. ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಿದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಅಂದ್ರೆ ಯಾವ ದೇಶಕ್ಕೆ ನಾವು ಮನವಿಯನ್ನ ಮಾಡ್ತೀವಿ ಆ ದೇಶದಲ್ಲಿ ಆತ ಅಡಗಿ ಕುಳಿತಿದ್ರೆ ಆತನನ್ನ ಅರೆಸ್ಟ್ ಮಾಡಿ ನಂತರ ಭಾರತಕ್ಕೆ ಅವನನ್ನ ನಮಗೆ ಹಸ್ತಾಂತರಿಸಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮೊದಲ ಪ್ರೊಸೀಜರ್ ಆಗಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿಗೊಳಿಸೋದಕ್ಕೆ ಚಿಂತನೆ ನಡೆದಿದೆ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.